ಹಾಯ್, ಹೇಗಿದ್ದೀರಾ ಎಲ್ಲರೂ? ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತಿನ ಅಪ್ಡೇಟ್ ಕಡೆ ಹೋಗೋಣ. ಬೆಂಗಳೂರಲ್ಲಿ ಇದೇ 10ನೇ ತಾರೀಕು ಪ್ರಧಾನಿ ಮೋದಿ ಅವರು ಬಂದು ಯೆಲ್ಲೋ ಲೈನ್ ಮೆಟ್ರೋನ ಉದ್ಘಾಟಿಸಿದರು. ಸುಮಾರು 19 ಕಿಲೋಮೀಟರ್ ಉದ್ದವಾದಂಥ ಒಂದು ಮೆಟ್ರೋ ಮಾರ್ಗ ಅಂತಲೇ ಹೇಳ್ಬೋದು, ಯೆಲ್ಲೋ ಲೈನ್ ಮೆಟ್ರೋ ಮಾರ್ಗ. ಅಲ್ಲಿ ಇವತ್ತು 10 ಲಕ್ಷಕ್ಕೂ ಅಧಿಕ ಜನ ಪ್ರಯಾಣ ಮಾಡಿದ್ದಾರೆ ಎಂಬುದಾಗಿ ವರದಿ ಬಂದಿದೆ ಸ್ನೇಹಿತರೆ. ಅಲ್ಲಿ 10 ಲಕ್ಷಕ್ಕಿಂತ ಹೆಚ್ಚಾದ ಕೇವಲ 3 ದಿನದಲ್ಲಿ 10 ಲಕ್ಷಕ್ಕಿಂತ ಹೆಚ್ಚಾದ ಜನ ಅಲ್ಲಿ ಪ್ರಯಾಣ ಮಾಡಿದ್ದಾರೆ ಯೆಲ್ಲೋ ಲೈನ್ ಮೆಟ್ರೋ ಹೇಳ್ಬೋದು. ನಾವು ನೆಕ್ಸ್ಟ್ ನ್ಯೂಸ್ ನಾವು ನೋಡಿದ್ರೆ ಮನ್ನೆಟ್ಟ ಪಾರ್ಕು ಜಲ ಪ್ರವಾಹ ಅಂತಲೇ ಹೇಳ್ಬೋದು. ಯಾಕಂದರೆ ಮಳೆ ಬಂದರೆ ಅಲ್ಲಿ ಯಾವಾಗಲೂ ಆಗುವಂಥ ಒಂದೇ ಒಂದು ಸಮಸ್ಯೆ, ಮಳೆ ಬಂದರೆ ಅಲ್ಲಿ ತುಂಬ ನೀರು ನಿಂತ್ಕೊಳ್ಳುತ್ತೆ ಆ ರೋಡಲ್ಲಿ. ನಿನ್ನೆ ದಿನ ಕೂಡ ಮಳೆ ಬಂತು, ನಿನ್ನೆ ಸಂಜೆ ಕೂಡ. ಮಳೆ ಬಂದ ಕಾರಣ IT ಉದ್ಯೋಗಿಗಳಿಗೆ, ಪ್ರಯಾಣ ಮಾಡೋರಿಗೆ ತುಂಬ ಹಿಂಸೆ ಆಗಿದೆ ಅಂತಲೂ ನಾವು ಕೂಡ ಹೇಳ್ಬೋದು. ಆ ರೋಡಲ್ಲಿ ಮಳೆ ಬಂದು ಕೂಡ ತುಂಬ ಕಡೆ ಟ್ರಾಫಿಕ್ ಜಾಮ್ ಆಗಿದೆ, ತುಂಬ ಉದ್ಯೋಗಿಗಳಿಗೆ ಪ್ರಾಬ್ಲಮ್ ಆಗಿದೆ, IT ಉದ್ಯೋಗಿಗಳಿಗೆ ಅಂತ ನಾವು ನೆಕ್ಸ್ಟ್ ನ್ಯೂಸ್ ನೋಡಿದ್ರೆ ಹಿರಿಯ ನ್ಯಾಯಾಧೀಶರು BV ಆಚಾರ್ಯ ಅವರಿಗೆ ಹೊಸ ಕಾನೂನಿಂದ ಹೊಸ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಏನು ಜವಾಬ್ದಾರಿ ಅಂದರೆ ಹೊಸ ನ್ಯಾಯಾಧೀಶರನ್ನು ಪರಿಶೀಲನೆ ಮಾಡಬೇಕೆಂಬುದಾಗಿ ಒಂದು ಹೊಸ ತನಿಖೆ ಸಮಿತಿ ನೇಮಕ ಮಾಡಿದ್ದಾರೆ. ಸ್ನೇಹಿತರೆ, ಇದಕ್ಕೆ ಬೇಕಾದಂಥ ಜವಾಬ್ದಾರಿಯನ್ನು BV ಆಚಾರ್ಯ ಅವರಿಗೆ ಕೋರ್ಟು ನಮ್ಮ ಸರ್ಕಾರ ಅವ್ರ ಕೈಲಿಗೆ ತಲುಪಿಸಿದೆ ಸ್ನೇಹಿತರೆ. ನೆಕ್ಸ್ಟ್ ನಾವು ನೋಡಿದರೆ ಸ್ಟ್ರೀಟ್ ಡಾಗ್ಸ್ ನಿನ್ನೆ ದಿನ ಏನು ಮಾಡಿದೆ ಅಂದರೆ ವಿದ್ಯಾರ್ಥಿನಿ ಒಬ್ಬರ ಮೇಲೆ ಹಲ್ಲೆ ಕಚ್ಚಿದೆ ಸ್ನೇಹಿತರೆ. ಆ ವಿದ್ಯಾರ್ಥಿನಿಗೆ ನಿನ್ನೆ ದಿನ ಹಾಸ್ಪಿಟಲ್ಗೆ ಕೂಡ ಹಾಕಿದ್ದಾರೆ. ಏನಾಗಿದೆ ಅಂದರೆ ಸ್ಟ್ರೀಟ್ ಡಾಗ್ ಹೋಗುವಂಥ ಸಮಯದಲ್ಲಿ ವಿದ್ಯಾರ್ಥಿನಿಗೆ ಕಚ್ಚಿದೆ. ತುಂಬ ಗಂಭೀರ ಅಂತಲೂ ಕೂಡ ನಾವು ಹೇಳ್ಬೋದು. ಕೇರ್ಫುಲ್ಲಾಗಿ ನೋಡ್ಕೊಂಡು ಓಡಾಡಿ, ಮಕ್ಕಳನ್ನ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ನಾಯಿಗಳಿಂದ ಎಂಬುದಾಗಿ ಹೇಳ್ಬೋದು. ಸ್ಟ್ರೀಟ್ ಡಾಗಿಂದ ಸ್ವಲ್ಪ ಹುಷಾರಾಗಿ ಇರುವಂತನೂ ಕೂಡ ನಾವು ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ನಾವು ನೋಡಿದರೆ ಯೆಲ್ಲೋ ಲೈನ್ ಮೆಟ್ರೋ, ನಾನು ಹೇಳಿದಂಗೆ ಯೆಲ್ಲೋ ಲೈನ್ ಮೆಟ್ರೋದಲ್ಲಿ 10 ಲಕ್ಷಕ್ಕಿಂತ ಜನ ಕೇವಲ 2 ರಿಂದ 3 ಜನದಲ್ಲಿ ಪ್ರಯಾಣ ಮಾಡಿದ್ದಾರೆ ಸ್ನೇಹಿತರೆ. ಇವಾಗ ನೆಕ್ಸ್ಟ್ ನಾವು ನೋಡಿದರೆ ಒಂದು ಹೆಸರಿನ ವಿವಾದ ಸೃಷ್ಟಿಯಾಗಿದೆ ಜನಗಳಿಗೆ. ಏನಂದರೆ ಅಗ್ರಹಾರ. ಅದೊಂದು ಗೊಂದಲ ಆಗಿದೆ ಜನಗಳಲ್ಲಿ. ವಿವಾದ ಅಂದರೆ ಗೊಂದಲ ಆಗ್ತಾ ಇದೆ ಆ ಹೆಸರಿನ. ಅದು ಸಂಪೂರ್ಣ ಮಾಹಿತಿ ನಾನು ನನ್ನ ಚಾನಲಲ್ಲಿ ಹಾಕಿರ್ತೀನಿ, ಏನು ಗೊಂದಲ ಅಂತ. ಅದನ್ನು ಕೂಡ ನೀವು ಅಪ್ಡೇಟ್ ಚೆಕ್ ಮಾಡ್ಕೋಬೋದು, ಏನು ಅದರ ಗೊಂದಲ ಎಂಬುದಾಗಿ. ಅದು ಗೊಂದಲ ಆಗಿದೆ. ನೆಕ್ಸ್ಟ್ ನಾವು ನ್ಯೂಸ್ ನೋಡಿದ್ರೆ ಕ್ರಿಕೆಟ್ ಲವರ್ಸಿಗೆ ಬೇಜಾರಾಗಿರೋದು ಎಂಬುದಾಗಿ ನಾವು ಹೇಳ್ಬೋದು. ಬೆಂಗಳೂರಲ್ಲಿ ಇರಬೇಕಾದಂಥ ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇಡಬೇಕಾದಂಥ ಕ್ರಿಕೆಟನ್ನು ಇವಾಗ ಇಲ್ಲಿ ರದ್ದು ಮಾಡಿ ಬೇರೆ ಕಡೆ ಸ್ಥಳಾಂತರ ಮಾಡಿದೆ. ವುಮೆನ್ಸ್ ವರ್ಲ್ಡ್ ಕಪ್ ಪಂದ್ಯ ಸ್ಥಳಾಂತರದಲ್ಲಿ ಇಡಲಾಗಿದೆ ಸ್ನೇಹಿತರೆ, ಬೆಂಗಳೂರಲ್ಲಿ ಇಡಬೇಕಾದಂಥ ಒಂದು ಪಂದ್ಯವನ್ನು. ನಾವು ನೆಕ್ಸ್ಟ್ ನ್ಯೂಸ್ ನಾವು ನೋಡಿದರೆ BBMPದು ಅದೇ ಹೇಳಿದ್ನಲ್ಲ, ನಾಯಿ ಸ್ಟ್ರೀಟ್ ಡಾಗು ಕಚ್ಚಿದ ವಿದ್ಯಾರ್ಥಿನಿಗೆ ಅಂತ. ಇವಾಗ BBMPಗೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಏನು ಆದೇಶ ಅಂದರೆ ಸುಮಾರು ನಾಯಿಗಳನ್ನ ಮೆಡಿಷನ್ ಕೊಡಬೇಕು. ಅದೇ ಬೇಕಾದಂಥ ಎಲ್ಲ ಕೆಲಸಗಳನ್ನು ಈ BBMP ನೋಡ್ಕೋಬೇಕೆಂಬುದಾಗಿ ಸುಪ್ರೀಂ ಕೋರ್ಟು ಆದೇಶ ಮಾಡಿದೆ ಸ್ನೇಹಿತರೆ. ಅಷ್ಟೇ ಅಲ್ಲ, ನಗರದಲ್ಲಿ ಹೆಚ್ಚಿದ ಟ್ರಾಫಿಕ್ ಜಾಮ್, ನಿಮಗೆ ಗೊತ್ತಿದ್ದಂಗೆ ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್ ತುಂಬ ಇದೆ. ಇವಾಗ ಇನ್ನೂ ನಿನ್ನೆ ದಿನ ಮಳೆ ಬಂದ ಕಾರಣ ಮಳೆ ಬಂದರೆ ಮತ್ತು ಅದರಲ್ಲೂ ಕೂಡ ಇವಾಗ ತುಂಬ ಕಡೆ ಕಾಮಗಾರಿ ಕೆಲಸ ನಡೀತಿರೋದ್ರಿಂದ ಯಾವ ಕಡೆ ಏನು ಟ್ರಾಫಿಕ್ ಜಾಮ್ ಆಗ್ತಿದೆ ಅಂತ ತುಂಬ ಜನ ಗೊತ್ತಿಲ್ಲ. ಆದರೆ ಭಯಂಕರ ಟ್ರಾಫಿಕ್ ಜಾಮ್ ನಮ್ಮ ಬೆಂಗಳೂರಲ್ಲಿ ಆಗ್ತಿದೆ ಸ್ನೇಹಿತರೆ. ಪ್ರಯಾಣಿಸುವಾಗ ಸ್ವಲ್ಪ ನಿಧಾನವಾಗಿ ಪ್ರಯಾಣಿಸಿ, ಮಳೆಗಾಲ ಆದ ಕಾರಣ ಯಾವ ಸ್ಥಳದಲ್ಲಿ ಗುಂಡಿ ಅಗ್ದಿರ್ತಾರೆ ಎಂಬುದಾಗಿ ಹೇಳಕ್ಕೆ ಆಗೋದಿಲ್ಲ. ಕೇರ್ಫುಲ್ಲಾಗಿ ಪ್ರಯಾಣ ಮಾಡಿ ಅಂತ ನಾವು ಹೇಳ್ಬೋದು ನಮ್ಮ ವೀಕ್ಷಕರಿಗೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಅಪ್ಡೇಟು. ಈ ಅಪ್ಡೇಟ್ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಗೆ ನಮಗೆ ಇದೇ ಥರ ಅಪ್ಡೇಟ್ಗಳಿಗೋಸ್ಕರ ನಮ್ಮನ್ನು ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.